ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ನಾನು ಸುಚಿತ್ರಾ. ಅಭಿವೃದ್ಧಿಯ ಹೆಸರಿನಲ್ಲಿ ಮನೆ ಕಳೆದುಕೊಂಡ ಜನರ ಬದುಕು ವರ್ಷಗಳಾದರೂ ಸರಿದೂಗಿಲ್ಲ. ಹಾಸನದ ಬೀರನಹಳ್ಳಿ ಕೆರೆ ಪ್ರದೇಶದ 72 ಕುಟುಂಬಗಳು ಕಳೆದ 18 ವರ್ಷಗಳಿಂದ ನಿವೇಶನವಿಲ್ಲದೆ ಪರದಾಡುತ್ತಿದ್ದಾರೆ. ಹಕ್ಕುಪತ್ರ ಇದ್ದರೂ ಮನೆ ಕಟ್ಟಿಕೊಳ್ಳಲು ಜಾಗವೇ ಇಲ್ಲ ಎನ್ನುವ ಆಕ್ರಂದನ ಇದು. ತಾಳಿ ಸಮೇತ ಮಾರ್ಕೊಂಡು ಇಲ್ಲೊಂದು ಗೂಡು ಕಟ್ಕೊಂಡಿದ್ರು. ಬೆಳಗ್ಗೆ ಈಚೆ ಕಡೆ ಎದ್ದು ಬರೋಣ ಅಷ್ಟೊಳಗೆ ಮನೆಗಳನ್ನ ಡಮಲಿಷ್ ಮಾಡಿದ್ರು. JCB ಇಂದ ಜಿಲ್ಲಾಡಳಿತ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ತೆರವುಗೊಳಿಸಿದ್ರು. ಹಾಗಾದರೆ ಇಲ್ಲಿರೋ ಜನ ಭೂಮಿ ಮೇಲೆ ಈ ಹಾಸನ ಜಿಲ್ಲೆಯವರಲ್ವಾ, ಈ ದೇಶದ ನಾಗರಿಕ ಪ್ರಜೆಗಳಲ್ವಾ? ಈ ಥರ ದೌರ್ಜನ್ಯ ಮಾಡುವಂಥ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಬೇಕಾ? ಅವರಿಗೆ ಅಲ್ಲಿ ಚೆಲ್ಲಾಟ ಆಗೋಗ್ಬಿಟ್ಟೈತೆ, ನಮಗೆ ಇಲ್ಲಿ ಪ್ರಾಣ ಸಂಕಟ ಆಗೋಗಟ್ಟೈತೆ. ಹಾಸನದ ಬೀರನಹಳ್ಳಿ ಕೆರೆ ಪ್ರದೇಶದ 72 ಕುಟುಂಬಗಳು 18 ವರ್ಷಗಳಿಂದ ನಿವೇಶನವಿಲ್ಲದೆ ಪರದಾಟ. 2007 ಮೇ 11ರಂದು ಯಾವುದೇ ನೋಟಿಸ್ ನೀಡದೆ JCB ಮೂಲಕ ಮನೆಗಳ ಧ್ವಂಸ. ಅಭಿವೃದ್ಧಿ ಕಾರ್ಯದ ನೆಪದಲ್ಲಿ ಕೊಳಚೆ ಪ್ರದೇಶದ ವಾಸಿಗಳನ್ನ ಒಕ್ಕಲೆಬ್ಬಿಸಿದ ಆಡಳಿತ. ಬದಲಿ ಜಾಗ ಭರವಸೆ ನೀಡಿ ಹಕ್ಕುಪತ್ರ ವಿತರಿಸಿದ ಜಿಲ್ಲಾಡಳಿತ. ಹಾಸನದ ಕೃಷ್ಣಾನಗರದಲ್ಲಿ 72 ಜನರಿಗೆ ನಿವೇಶನ ಹಂಚಿಕೆ, ಆದರೆ ಜಾಗವೇ ಇಲ್ಲ. ಹಕ್ಕುಪತ್ರ ಇದ್ದರೂ ನಿವೇಶನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶವಿದ್ದರೂ ಅನುಷ್ಠಾನವಿಲ್ಲ ಎಂಬ ಆರೋಪ. ಮನೆ ಕಳೆದುಕೊಂಡ ಕುಟುಂಬಗಳು ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುವ ದಾರುಣ ಸ್ಥಿತಿ. ಶಾಸಕರು, ಸಚಿವರು, ಅಧಿಕಾರಿಗಳ ಬಳಿಗೆ ಅಲೆದು ನಿರಾಶ್ರಿತರಾಗಿ ಸುಸ್ತಾದ ವಾಸಿಗಳು. ನಿರಂತರ ಮನವಿಗೂ ಸ್ಪಂದಿಸದ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ. ನಿವೇಶನ ನೀಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಎಚ್ಚರಿಕೆ. ಹಕ್ಕುಪತ್ರ ಕಾಗದಕ್ಕೆ ಸೀಮಿತವಾಗಬಾರದು, ಬದುಕಿಗೆ ನೆಲೆಬೇಕು, ವಾಸಿಗಳ ಆಗ್ರಹ. ಇದು ಹಾಸನ ನಗರದ ಬೀರನಹಳ್ಳಿ ಕೆರೆ ಪ್ರದೇಶ. 2007 ಮೇ 11ರಂದು ಯಾವುದೇ ನೋಟಿಸ್ ನೀಡದೆ ಸ್ಥಳೀಯ ಆಡಳಿತ JCB ಮೂಲಕ ಇಲ್ಲಿನ ಕೊಳಚೆ ಪ್ರದೇಶದ ಮನೆಗಳನ್ನು ಏಕಾಏಕಿ ಉರುಳಿಸಿತ್ತು. ಮನೆಗಳಲ್ಲಿದ್ದವರನ್ನೇ ಹೊರಗೆ ಹಾಕಿ ಗರ್ಜಿಸುತ್ತಾ ಮನೆಗಳನ್ನು ಧ್ವಂಸ ಮಾಡಿದ ದೃಶ್ಯಗಳು ಇಂದಿಗೂ ಸಂತ್ರಸ್ತರ ಕಣ್ಣಲ್ಲಿ ಜೀವಂತವಾಗಿವೆ. ಅಂದು ಅಭಿವೃದ್ಧಿ ಕಾರ್ಯಕ್ಕೆ ಜಾಗ ಮೀಸಲಿಡಲಾಗಿದೆ ಎಂದು ಹೇಳಿದ ಅಧಿಕಾರಿಗಳು ಬದಲಿ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ದರು. ಬಳಿಕ ಜಿಲ್ಲಾಡಳಿತವು ಹಾಸನದ ಕೃಷ್ಣಾನಗರದಲ್ಲಿ 72 ಕುಟುಂಬಗಳಿಗೆ ನಿವೇಶನ ಹಂಚಿ ಹಕ್ಕುಪತ್ರ ವಿತರಿಸಿತು. ಆದರೆ ಹಕ್ಕುಪತ್ರ ಕೈಯಲ್ಲಿದ್ದರೂ ಹಂಚಿಕೆಯಾದ ನಿವೇಶನವನ್ನ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎನ್ನುವುದು ನಿವಾಸಿಗಳ ಆರೋಪ. ಮನೆ ಒಡೆದು 18 ವರ್ಷ ಆಯ್ತು. ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ಜಾಗಕ್ಕೆ ಹೋದರೆ ಬಿಡಲ್ಲ. ಕೂಲಿ ಮಾಡಿ ಬದುಕುತ್ತಿದ್ದೇವೆ, ನಮ್ಮ ಮಕ್ಕಳ ಭವಿಷ್ಯ ಏನು ಎಂದು ಸಂತ್ರಸ್ತ ನಿವಾಸಿಗಳು ಪ್ರಶ್ನಿಸಿದ್ದಾರೆ. ಸರ್, 2007 ಮೇ 11 ಇಲ್ಲಿ ನಿಂತಿರುವ ಮತ್ತು ಇನ್ನೂ ಬರದೇ ಇರುವ ಜನರ ಅವರ ಬದುಕಿನ ಕರಾಳ ದಿನ ಅದು. ಈ ಭೂಮಿ ಮೇಲೆ ಏನಾರ ನಾಗರಿಕ ಸಮಾಜ ಇದೆ ಅಂದರೆ ಅದೆಲ್ಲ ತಲೆ ತಗ್ಗಿಸುವಂಥ ಕಾರ್ಯವನ್ನು ಅವತ್ತಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಆಣತಿಯ ಮೇರೆಗೆ ಇಡೀ ಜಿಲ್ಲಾಡಳಿತ ಇಲ್ಲಿದ್ದ 75 ಮನೆಯನ್ನು ಕಾರಣ ನೀಡದೆ, ಅವರಿಗೆ ಯಾವುದೇ ಮುನ್ಸೂಚನೆ ನೀಡದೆ JCB ಇಂದ ಜಿಲ್ಲಾಡಳಿತ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ತೆರವುಗೊಳಿಸಿದ್ರು. ಹಾಗಾದರೆ ಇಲ್ಲಿರೋ ಜನ ಭೂಮಿ ಮೇಲೆ ಈ ಹಾಸನ ಜಿಲ್ಲೆಯವರಲ್ವಾ, ಈ ದೇಶದ ನಾಗರಿಕ ಪ್ರಜೆಗಳಲ್ವಾ?
ಈ ಥರ ದೌರ್ಜನ್ಯ ಮಾಡುವಂಥ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಬೇಕಾ? ಹಾಗಾಗಿ 18 ವರ್ಷ ಆಗಿದೆ, ಇಡೀ ವ್ಯವಸ್ಥೆಗೆ ನಾಚಿಕೆ ಆಗ್ತಾ ಇಲ್ಲ. ಮನೆ ಒಡೆದಾಕಿ ನಿರಾಶ್ರಿತರು ಮಾಡಿ ಹಾಳು ಮಾಡಿದಂಥ ನಾಯಕರುಗಳಿಗೆ, ಅಧಿಕಾರಿಗಳಿಗೆ ಇವತ್ತು ನಾಚಿಕೆ ಆಗ್ತಾ ಇಲ್ಲ. ಹಕ್ಕುಪತ್ರ ಕೊಟ್ಟಿದ್ದಾರೆ DC. ಹಾಗಾದರೆ ಆ ಹಕ್ಕುಪತ್ರಕ್ಕೆ 3 ಕಾಸಿನ ಬೆಲೆ ಇಲ್ಲ ಅಂತ ಹೇಳಿದ್ರೆ ಆ DC ಸ್ಥಾನಮಾನ ಏನು ಅಂತ ನಮ್ಮ ಪ್ರಶ್ನೆ. ನಮಗೇನಂತ ಹೇಳಿದ್ರೆ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ, ಈ ಜಾಗದಲ್ಲಿ ಮನೆ ಕಟ್ಕೊತೀವಿ, ನೋಡೋಣ ಬುಲ್ಡೋಜರ್ರಲ್ಲಿ ಎಲ್ಲ ಜನರನ್ನ ನಾಶ ಮಾಡಲಿ, ಆಗ ನೆಮ್ಮದಿಯಾಗಿ ಇವರು ಬದುಕಲಿ ರಾಜಕಾರಣಿ ಅಧಿಕಾರಿಗಳು. ನಾವು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಯವರು ವಿಶೇಷವಾದಂಥ ಗಮನ ಹರಿಸಿ 18 ವರ್ಷದಿಂದ ಏನು ಈಗ ಆಗಿ ಹೋದ ಜಿಲ್ಲಾಧಿಕಾರಿಗಳ ಮೇಲೆ ನಾವು ದೂಷಣೆ ಹೇಳ್ತೇವೆ. ಈಗ ಇರುವ ಜಿಲ್ಲಾಧಿಕಾರಿಯವರ ಹತ್ರ ನಮ್ಮ ವಿನಮ್ರ ಮನವಿ ಏನಂತ ಹೇಳಿದ್ರೆ, ನೊಂದ ಬಡ ಜನರು, ನಿರಾಶ್ರಿತರು ಏನೋ ಒಂದು ಜೀವನವನ್ನು ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಬದುಕಬಹುದು ಅಂತ ಆಶಾಭಾವನೆಯಿಂದ ಇದ್ದಂಥ ಮನೆ ಮಠ ಏನೋ ಅವರ ತಾಳಿ ಸಮೇತ ಮಾರಿಕೊಂಡು ಇಲ್ಲೊಂದು ಗೂಡು ಕಟ್ಕೊಂಡಿದ್ರು. ಅದನ್ನು ಮಾನ್ಯ ಮೇಡಮ್ ಅವರು ಇಲ್ಲಿರುವಂಥ ಎಲ್ಲ ಹಕ್ಕುಪತ್ರ ಲೇಡೀಸ್ಗಳೇ ಇರೋದು, ನಾವು ಮಾತಾಡ್ತಿರೋ ಗಂಡಸರು ಅವ್ರ ಪರವಾಗಿ. ಹಾಗಾಗಿ ದಯಮಾಡಿ ಮೇಡಮ್ ಅವರ ಕೈ ಮುಗಿದು ಮನವಿ ಮಾಡ್ಕೋತೀವಿ, ಹಕ್ಕುಪತ್ರವನ್ನು ಪರಿಶೀಲನೆ ಮಾಡಿ ನಮಗೆ ಜಾಗವನ್ನು ಕೊಡಿಸ್ಬೇಕಷ್ಟೇ. ಜಾಗ ಕೊಡಲಿಲ್ಲ ಅಂತ ಹೇಳಿದ್ರೆ ಜೀವ ಮರಣದ ಹೋರಾಟ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ನಾವು ಕುಟುಂಬ ಸಮೇತರಾಗಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಬದುಕೋದು ಸರಿ, ಸಾಯೋದು ಸರಿ, ಭೂಮಿ ಮೇಲೆ ಎಷ್ಟು ದಿನ ಯಾರು ಶಾಶ್ವತ ಅಲ್ಲ, ಒಂದು ನೆಲೆಯನ್ನು ಮಾಡಿಕೊಡ್ಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊತೀವಿ. ನಿವೇಶನ ನೀಡುವಂತೆ ಕೇಳಿ ಶಾಸಕರು, ಸಚಿವರು, ಅಧಿಕಾರಿಗಳ ಕಚೇರಿಗಳಿಗೆ ಅಲೆದು ಸಂತ್ರಸ್ತರು ಸುಸ್ತಾಗಿದ್ದಾರೆ. ಈ ಸಂಬಂಧ ನ್ಯಾಯಾಲಯದ ಆದೇಶ ಇದ್ದರೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂಬ ಆರೋಪ ಕೇಳಿಬಂದಿದೆ. ಮತ್ತೊಬ್ಬ ನಿವಾಸಿ ಮಾತನಾಡಿ, ಕೋರ್ಟ್ ಆದೇಶ ಇದ್ದರೂ ಅಧಿಕಾರಿಗಳು ಕೇಳುತ್ತಿಲ್ಲ, ನಮಗೆ ಮನೆ ಬೇಕು, ಭಿಕ್ಷೆ ಎಲ್ಲ ಅಂದಿದ್ದಾರೆ. 2007ರಲ್ಲಿ ಏಕಾಏಕಿಯಾಗಿ ನಮಗೆ ನೋಟಿಸು ಕೊಡದಲೇ ಮನೇನ ಡಮನಿಷ್ ಮಾಡಿದರು. ಬೆಳಗ್ಗೆ ಈಚೆ ಕಡೆ ಎದ್ದು ಬರೋನ್ನಷ್ಟೊಳಗೆ ಮನೆಗಳನ್ನ ಡಮನಿಷ್ ಮಾಡಿದರು. ನಮ್ಗೆ ತುಂಬ ಕಷ್ಟದಲ್ಲಿ ನೊಂದ್ಬಿಟ್ಟಿದ್ದೀವಿ. ಸಾಮಾನು ತಗೊಳಕ್ಕೂ ಕೂಡ ಬಿಡದಲೆಯ ಮುನ್ಸಿಪಾಲ್ಟಿಯವರು, ಪೊಲೀಸ್ನವರು ಎಲ್ಲ ಎಳೆದು JCB ತಂದು ಹೊಡೆದಾಕಿದ್ರೆ ವಿನ ನಮ್ಮ ಕಣ್ಣೀರು ಅವ್ರಿಗೆ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರುಗಳು. ಇವತ್ತು ಯಾವ ಅಧಿಕಾರಿಗಳು ಶ್ರೇಯಸ್ ಪಟೇಲ್ ಅಣ್ಣರ ತಕ್ಕ ಒಂದು ವಾರದಲ್ಲಿ ಬೆಳಗ್ಗೆನೇ 6 ಗಂಟೆಗೆ ಹೊರಟರು ಬಸ್ಸಲ್ಲಿ, 6 ಗಂಟೆಗೆ ಕಾಕೆ ಕೂತ್ಕೊಂಡು 12 ಗಂಟೆ ನಮ್ಮ ಜೊತೆ ಮಾತಾಡಿದರು. ಅವಾಗಲೂ ಕೂಡ ಇವರಿಂದಲಾರ ಕಾಂಗ್ರೆಸ್ ಪಕ್ಷ ಬಂದಿದೆಯಲ್ಲ, ಅವರಿಂದನಾದರೂ ಆಗುತ್ತೆ ಅಂತ ಕಾರಣಕ್ಕೆ ನಾವು ಇವತ್ತು ಅವರು ಹೋದಾಗ ಏನು ಹೇಳಿದ್ರು, ನೋಡೋಣ ವಿಚಾರಿಸಿ ಮಾತಾಡ್ತೀವಿ, ಮೀಟಿಂಗ್ ಇಟ್ಟು ಮಾತಾಡ್ತೀವಿ, ನಡೀರಿ ನೀವು. ಏನು ಮಾಡೋದು ಹೇಳಿ, ಅವರಿಗೆ ಚೆಲ್ಲಾಟ ಆಗೋಗ್ಬಿಟ್ಟೈತೆ, ನಮಗೆ ಇಲ್ಲಿ ಪ್ರಾಣ ಸಂಕಟ ಆಗೋಗಟ್ಟೈತೆ. ಅವರಿಗೆ ನಮ್ಮ ನೋಡಿ ಏನೋ ಒಂಥರ ಗೊಂಬೆ ಆಡಿಸ್ತಾ ಕೂತಾರೆ ನಮ್ಗಳನ್ನ. ಏನು ಮಾಡೋದು, ಅದು ಅವ್ರು ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ ಬಂದಾಗ ಪ್ರತಿ ಕ್ಷಣನೂ ನಮ್ಗಳು ಮನೆ ಹತ್ರಕ್ಕೆ ಬಂದು ಬಾಗಿಲು ತೊಡ್ತಾರೆ. ನಿಮ್ಮ ದಯವಿಟ್ಟು ಮಾಡಿಕೊಡ್ತೀವಿ, ನಮ್ಮ ಪಕ್ಷ ಬಂದರೆ ದಯವಿಟ್ಟು ಮಾಡಿಕೊಡ್ತೀವಿ ಅಂತಾರೆ. ಪಕ್ಷ ಬಂದು ಗೆದ್ದಾದ್ಮೇಲೆ ಅವ್ರ ಮನೆ ಹಟ್ಟಿ ಬಾಗಿಲಿಗೆ ತಿರುಗ್ದಲೇ ಇರೋ ದಿನನೇ ಇಲ್ಲ. ತಿರುಗಿದಾಗ ಪ್ರತಿ ಕ್ಷಣನೂ ನಮ್ಮ ಬಗ್ಗೆ ತಲೆಯೇ ಕೆಡ್ಸ್ಕೊಳ್ಳೋ, ನೋಡ ನಡೀರಿ ಬರೀ ನೆಗೆಟಿವ್ ಆಗಿ ಹೇಳ್ತಾರೆ ಹೊರತು ಪಾಸಿಟಿವ್ ಆಗಿ ಒಬ್ರೊಬ್ರು ಹೇಳಲ್ಲ. ಇದು ಏನು ಮಾಡೋಕ್ಕಾಗಿಲ್ಲ. ಉದ್ದೇಶಪೂರ್ವಕವಾಗಿ ಹೊಡೆದಿರೋದ್ರಿಂದ ಈ ಜಾಗನ ಸುಮ್ಮನೆ ಪಾರ್ಕ್ ಥರ ಕಟ್ಟಿಬಿಟ್ರೋದು. ಇದು ಯಾವ ಸಂಸ್ಥೆನೂ ಮಾಡಿಲ್ಲ, ಯಾವ ಆಫೀಸು ಮಾಡಿಲ್ಲ, ಏನೂ ಮಾಡಿಲ್ಲ. ಈ ಜಾಗ ಬೇರೆಯವ್ರು ಕೊಡ್ಬೇಕಂತ ಇದ್ರ ಮೇಲೆ ತುಂಬ ಜನಗಳಿಗೆ ಕಣ್ಣು ಬಿದ್ದೈತೆ. ಇದು ಎಲ್ಲ ಕಣ್ಣು ಬೀಳುತ್ತವೆ. ಬಡವ್ರುಗಳಿಗೆ ಇಷ್ಟುಗಳು ಮನೆ ಹೊಡೆದಾಕಿರೋರಿಗೆ ಕೊಡಬೇಕು ಬೇಡ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ವಂಗ ಅಧಿಕಾರಿಗಳಿಗೆ. ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇಂಥ MLAಗಳು, ಇಂಥ ಅಧಿಕಾರಿಗಳು, ಇಂಥ ಇವ್ರುಗಳು, DC ಅವರು ಹೊಸ ಸತ್ಯಾಗ್ರಹಣ ಹೂಡ್ತಾ ಇದ್ದೀವಿ DC ಆಫೀಸ್ ಮುಂದೆ, ಕಚೇರಿ ಮುಂದೆ. ಅವರಿಂದನೂ ಸ್ಪಂದಿಸಲಿಲ್ಲ, ಅವರಿಂದಲೂ ನಮಗೆ ಯಾವುದೂ ಒಂದು ಭರವಸೆ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲೇ ಬಂದು ಶೆಡ್ ಹೊಡ್ತಾ ಕೂತ್ಕೊತೀವಿ. ಅದೇನು ಮಾಡ್ಕೊಳ್ಳಿ, ಯಾವ ಅಧಿಕಾರಿಗಳು ಬರಲಿ, ಯಾರು ಬರಲಿ, ಅಸತಿ ಮೋಸ ಮಾಡಿದ್ರೆ ನಮಗೆ ಊಟ ಇಕ್ಕಿ ತಟ್ಟೆಗಿಟ್ಟಿಗೆ ಊಟ ಕಿತ್ಕೊಂಡ್ರಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ನಮ್ಮ ಸತಿ ನಾವು ಭಾರಿ ನೊಂದು ಕೂತ್ಬಿಟ್ಟಿದ್ದೀವಿ. ನಾವು ಭಾರಿ ಸ್ಟ್ರಾಂಗ್ ಆಗಿದ್ದೀವಿ ಸತಿ. ಕಳೆದ 18 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಆಡಳಿತ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದೀಗ
ಬೀರನಹಳ್ಳಿ ಕೆರೆ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿಗೆ ಸಜ್ಜಾಗಿದ್ದಾರೆ. ಕೂಡಲೇ ನಿವೇಶನ ವಿತರಿಸದಿದ್ದರೆ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಕ್ಕುಪತ್ರ ಇದ್ದರೂ ಮನೆ ಇಲ್ಲ, ಭರವಸೆ ಇದ್ದರೂ ನ್ಯಾಯ ಇಲ್ಲ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ನಿರಾಶ್ರಿತರ ಅಳಲಿಗೆ ಯಾವಾಗ ಸ್ಪಂದಿಸಲಿದೆ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ತಾಳಿ ಸಮೇತ ಮಾರ್ಕೊಂಡು ಇಲ್ಲೊಂದು ಗೂಡು ಕಟ್ಕೊಂಡಿದ್ರು. JCBಯಿಂದ ಜಿಲ್ಲಾಡಳಿತ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ತೆರವುಗೊಳಿಸಿದ್ರು. ಹಾಗಾದರೆ ಇಲ್ಲಿರೋ ಜನ ಭೂಮಿ ಮೇಲೆ ಈ ಹಾಸನ ಜಿಲ್ಲೆಯವರಲ್ವಾ, ಈ ದೇಶದ ನಾಗರಿಕ ಪ್ರಜೆಗಳಲ್ವಾ? ಈ ಥರ ದೌರ್ಜನ್ಯ ಮಾಡುವಂಥ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಬೇಕಾ? ಬೆಳಗ್ಗೆ ಈಚೆ ಕಡೆ ಎದ್ದು ಬರೋನ್ನಷ್ಟೊಳಗೆ ಮನೆಗಳನ್ನ ಡಮಲಿಷ್ ಮಾಡಿದ್ರು. ಈಗ ಏನು ಮಾಡೋದು ಹೇಳಿ? ಅವರಿಗೆ ಚೆಲ್ಲಾಟ ಆಗೋಗ್ಬಿಟ್ಟೈತೆ, ನಮಗೆ ಇಲ್ಲಿ ಪ್ರಾಣ ಸಂಕಟ ಆಗೋಗಟ್ಟೈತೆ. ಇದಿಷ್ಟು ಈವರೆಗಿನ ವಿಶೇಷ. ಸಮಗ್ರ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.